Happy birthday to you. ವಾಣಿಗೆ ತಗೊಳ್ಬೇಕಾನೆ ಏನು ಮಾಡತ್ತಿ ಪ್ರತಿತ್ಯ ಸಿ ಕೆಂಪು ಮೆಣಸಿನ್ಕಾಯಿ ಹರತ್ತೀವಿ. ಇದು ನನ್ನ ಮಗಗಂತೂ ಸುಸ್ತಾಗಿಲ್ಲ, ಫುಲ್ ಜಿಗದಾಡತಾನು. ತೋರ್ಸ್ ಮಮ್ಮಿ ಎಷ್ಟು ಅರ್ದಿ. ನಮ್ಮ ಸಾಗರ್ದು ಇವತ್ತು ಬರ್ಡೇ ಐತಿ. ಸೊ ಡಿಫ್ರೆಂಟ್ ಆಗಿ ಅವ್ನ ಬರ್ತ್ಡೇನ ಸೆಲೆಬ್ರೇಷನ್ ಮಾಡತ್ತೀವಿ. ಇಲ್ಲಿ ಶಿ ಇಸ್ ಕಾವೇರಿ. Happy birthday to you. Happy birthday to you. Happy birthday to you. Sagar mama. Happy birthday. ಅಂಜನಾ ಇವ ಪ್ರದಿತ್ಯ ತಕೊಂಬಿಡು ಅನಿಸ್ತೈತೆ ಅದು. ಕೈ ಹಿಡಕ್ ಬಂದಾರ ರವಿ ಅಂದಿಲ್ಲ. ಇಲ್ಲೇ ಮನೆ ಹತ್ರನೇ ಸಾಗರ್ದು ಬರ್ಡೇ ಮಾಡತ್ತೀವಿ. ಮಧ್ಯಾಹ್ನ ಟೈಮ್ ಯಾಕೆ ಮಾಡತ್ತೀವಿ ಅಂದರೆ ಸಾಗರ್ ಅವ್ನು ಡ್ಯೂಟಿಗೆ ಹೊಂಟಾನು. ಸೊ ಅವನು ಫ್ಯಾಕ್ಟ್ರಿಲಿ ಜಾಬ್ ಮಾಡ್ತಾನು. ಸೊ ಊರಿಗೆ ಬಂದಿದ್ದ ಸೆಲೆಬ್ರೇಷನ್. ಇವತ್ತು ಅವ್ನು ಊರಿಗೆ ಹೊಂಟಾನು ಫ್ಯಾಕ್ಟ್ರಿಗೆ. ಅದ್ರ ಸಲುವಾಗಿ ಸಾಯಂಕಾಲ ಅಂದರೆ ಅವ್ನ ಮನ್ಯಾಗಿರಂಗಿಲ್ಲ. ಸೊ ಇವಾಗನೇ ಅವ್ನ ಬರ್ತ್ಡೇ ಮಾಡಿ ಅವನನ್ನು ಡ್ಯೂಟಿಗೆ ಕಳಿಸ್ತೀವಿ. ಅಲ್ಲಿ ಕಾಣತೈತಲ್ಲ ಅದು ನಮ್ಮ ಮನೆ. ನಮ್ಮ ಮನೆ ಹತ್ರ ಇರುವಂಥ ಫಾರ್ಮ್ ಹೌಸ್ ಇದು. ಹೆಂಗಿದೆ ನಮ್ಮ ಬರ್ಡೇ ಸೆಲೆಬ್ರೇಷನು? ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ಗೆ ಕಮೆಂಟ್ ಅಂತೂ ಮಾಡಲೇಬೇಕು. ಕಮೆಂಟ್ ಮಾಡಿರಿ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂಥೇಳಿ. ನಾವೆಲ್ಲರದು ಬರ್ಡೇ ಹೀಗೆ ಸೆಲೆಬ್ರೇಷನ್ ಮಾಡ್ತೀವಿ, ಸಿಂಪಲ್ಲಾಗಿಯೇ ಮನೆಯಲ್ಲಿನೇ. ಬಟ್ ಇವತ್ತು ಡಿಫ್ರೆಂಟಾಗಿ ಇಲ್ಲೇ ಗಿಡದ ಕೆಳಗೆ ಮಾಡತ್ತೀವಿ. ಜಸ್ಟ್ ಫನ್ ಅಷ್ಟೇ. ಇವತ್ತು ಮತ್ತೆ ನಮ್ಮ ರಶ್ಮಿಗೆ ಬಂಕಿಟನ್ನು ತೊಗೊಂಡು ಬಂದಿದ್ದರು. ನಮ್ಮ ಕಾಕುನ ತವ್ರ ಮನೆಯವರು ಏನಿದಾರಲ್ಲ, ಸೊ ಅವರು ರಶ್ಮಿಗೆ ಬಂಕಿಟ್ ತೊಗೊಂಡು ಬಂದಿದ್ದರು. ಸೊ ಡೈಲಿ ಇದೇ ಆಗ್ತಿದೆ ನಮ್ಮ ಮನೇಲಿ. ಒಬ್ರು ಇಲ್ದಂದರೆ ಒಬ್ಬರು ಅವಳಿಗೆ ಬಸ್ರಿ ಬಯಕೆ ಬುತ್ತಿಯನ್ನು ತೊಗೊಂಡು ಬರತ್ತಾರು. ಇನ್ನು ಅವಳು ಕುಬ್ಸಿ ತನಕ ಇದೆ ನಮ್ಮ ಮನೇಲಿ ಡೈಲಿ ಫಂಕ್ಷನ್ನು. ಸೊ ಇಲ್ಲಿದ್ದಾರೆ ನೋಡಿ ಇವರಿಬ್ಬರು ನಮ್ಮ ಅತ್ತೆ ಅಂದಿರು, ಆಮೇಲೆ ಅವರಿಬ್ಬರು ನಮ್ಮ ಮಾಮಗಳು. ಸೊ ಅವರು ಬಂಕಿಟನ್ನು ತೊಗೊಂಡು ಬಂದಿದ್ದರು. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಸೇರಿಕೊಂಡು ಎಲ್ಲನೂ ದೇವರಿಗೆ ನೈವೇದ್ಯ ಆಯಿತು, ಆಮೇಲೆ ರಿಲೇಷನ್ದವ್ರಿಗೆ ಎಲ್ಲ ಹಂಚೋದಕ್ಕಾಯಿತು ಅಂತ ಹೇಳಿ ಎಲ್ಲನೂ ಡಿಸ್ಟ್ರಿಬ್ಯೂಷನ್ ಮಾಡತ್ತಾರು. ಸೊ ಡೈಲಿ ಒಂದು ವಾರದಲ್ಲಿ ಒಂದು 3 ಸಲ ಅಥವಾ 4 ಸಲ ಆದರೂ ಇದೇ ಐಟಮನ್ನು ತಿನ್ನತ್ತೀವಿ. ಸಜ್ಜಿ ರೊಟ್ಟಿ, ಆಮೇಲೆ ತಾಲಿಪಟ್ಟಿ, ಅನ್ನದ ಬಾನ, ಒಂದು 2-3 ಥರ ಪಲ್ಯ, ಇದೇ ಐಟಮ್ ತಿಂದು ನಮಗಂತೂ ಬೋರ್ ಆಗತೈತಿ. ಸೊ ಇನ್ನು ಅವಳು ಕುಬ್ಸ ತನಕ ಇದೇ ನಮ್ಮ ಮನೇಲಿ ಫಂಕ್ಷನ್ನು. ಇಲ್ಲಿ ನಮ್ಮ ಅತ್ತೆ ಅಂದ್ರೆ ಇಬ್ಬರು ರಶ್ಮಿಗೆ ತಿನ್ನಿಸೋದಕ್ಕೆ ಅಂತ ಹೇಳಿ ತೊಗೊಂಡು ಹೊಂಟಾರು. ಅವ್ರು ಏನೇನು ಐಟಮ್ ಎಲ್ಲ ಮಾಡ್ಕೊಂಬಂದಾರಲ್ಲ ಅದನ್ನೆಲ್ಲ ತೊಗೊಂಡು ಅವಳ ಹತ್ರ ಹೋದರು. ಸೊ ಎಲ್ಲರೂ ಸೇರಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲನೂ ತಿಂದ್ವಿ. ಸಾಯಂಕಾಲ ಟೈಮಲ್ಲಿ ನಾನು, ನಮ್ಮಮ್ಮ, ನಮ್ಮಪ್ಪ, ನಿಹಾಲ್ ಆ್ಯಂಡ್ ಪ್ರದಿತ್ಯ 4 ಜನ ಹೊಲಕ್ಕೆ ಬಂದೀವಿ. ಯಾಕೆ ಅಂತ ಅಂದರೆ ಮೆಣಸಿನ್ಕಾಯಿ ಹರತ್ತೀವಿ. ಕೆಂಪು ಮೆಣಸಿನ್ಕಾಯಿ ಹರತ್ತೀವಿ. ಇದು ಅರಿಶಿನ ಹೊಲ ಆ್ಯಕ್ಚುಲಿ. ಇವಾಗ ಅರಿಶಿಂದು ತಪ್ಪಲ ಎಲ್ಲ ಕೋದಾರು. ಸೊ ಅರಿಶಿನ ಹೊಲದಲ್ಲಿರುವಂಥ ಮೆಣಸಿನ್ಕಾಯಿ ಎಲ್ಲನೂ ಹಾಗೆ ಬಿಟ್ಟಿದ್ರು, ಮೆಣಸಿನ್ಕಾಯಿ ಗಿಡ ಎಲ್ಲ. ಇವಾಗ ಹಾಗೆ ಹಣ್ಣಾಗಿದ್ದು ಮೆಣಸಿನ್ಕಾಯಿ ಅಷ್ಟು ಹರ್ಕೊಳತ್ತೀವಿ. ಇದೇ ನಮ್ಮ ಅರಿಶಿನ ಹೊಲ ಎಲ್ಲ. ಹೀಗೆಲ್ಲ ತಪ್ಪಲ ಕೋದೋಗ್ದಾರು, ನೆಲ ಎಲ್ಲ ಆರಲಿ ಅಂತ ಹೇಳಿ. ನೆಲ ಎಲ್ಲ ಆರಿದ ಮೇಲೆ ಅರಿಶಿನ ಹಡ್ತಾರೆ ಹೊರಗಡೆ. ಸೊ ಇವಾಗ ನೆಲ ಆರಲಿ ಅಂತ ಬಿಟ್ಟಾರಷ್ಟೇ. ನಿಹಾಲ್ ಇಲ್ಲದ ನೋಡ್ರಿ, ಮೆಣಸಿನ್ಕಾಯಿ ಹರಿಯತನು. ನಿಹಾಲ್, ವಾಟ್ ಆರ್ ಯು ಡೂಯಿಂಗ್? ನಮ್ಮ ಮಮ್ಮಿ ಎಲ್ಲದಾರು ಅಲ್ಲೆದಾರು ನೋಡ್ರಿ, ಮೆಣಸಿನ್ಕಾಯಿ ಹರಿಯತ್ತಾರು. ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇಲ್ಲೇ ಬಿಟ್ಟಿವಿ ಕೆಂಪಾಗಲಿ ಅಂಥೇಳಿ, ಅಂದರೆ ಹಣ್ಣಾಗಲಿ ಅಂಥೇಳಿ. ಹಣ್ಣಾದಮೇಲೆ ಹರ್ಕೊಳಕ್ಕೆ ಬರ್ತೈತಿ ಅಂತ ಬಿಟ್ಟಿವಿ. ಬೇಕಾದ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹರ್ಕೊಂಡು ಹೋಗಿರ್ತೀವಿ. ಇವಾಗ ಕೆಂಪು ಮೆಣಸಿನ್ಕಾಯಿ ಬೇಕಾಗ್ಯಾವ ಅಂಥೇಳಿ ಹರಕ್ಕೆ ಬಂದೀವಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ನಮ್ದು ಇದೇ ರೂಟೀನ್ ಆಗೈತಿ. ಇವಾಗ
ಡೈಲಿ ಸಾಯಂಕಾಲ ಟೈಮಲ್ಲಿ ಮೆಣಸಿನ್ಕಾಯಿ ಹರಕನ ಬರ್ತೀವಿ. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇಬ್ಬರು ಬರ್ತಾರೆ. ಅವ್ರ ಜೋಡಿ ನಾನು ಪ್ರದೀತನ ನಿಹಾಲ್ನ ಕರ್ಕೊಂಬರ್ತೀನಿ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೇಳಿ. ಮನೆ ಮುಂದಾದರೆ ಬರೀ ಮಣ್ಣಲ್ಲಿ ಆಟ ಆಡ್ತಿರ್ತಾರೆ. ಹೀಗಾಗಿ ಇಲ್ಲೇ ಹೊಲದಲ್ಲಿನೇ ಕರ್ಕೊಂಬರ್ತೀನಿ. ಇಲ್ಲೇ ಹೊಲದಲ್ಲಿನೇ ಆಟ ಆಡ್ತಿರ್ತಾರೆ. ನಮ್ಮ ಮನೆ ಅಲ್ಲೇ ಐತೆ ನೋಡ್ರಿ, ಕಾಣಿಸುತ್ತೆ ಇಲ್ಲಿ. ಅದು ನಮ್ಮ ಮನೆ ಇಲ್ಲೇ, ನಮ್ಮ ಮನೆ ಪಕ್ಕದಲ್ಲಿನೇ ಐತೆ ಹೊಲ. ಬಂದೀವಿ ಬರ್ರಿ ನಮ್ಮ ಮಮ್ಮಿ ಕಡೆ ಹೋಗೋಣ. ಏನು ಮಾಡತ್ತಿ ಪ್ರದಿತ್ಯ? ಪ್ರದಿತ್ಯ ಏನು ಮಾಡತ್ತಿ ನೋಡಿಲಿ? ಓ ಮೆಣಸಿನ್ಕಾಯಿ ರದಿತ್ತವ ಇದ ಚೋಟ್ ಮೆಣಸಿನ್ಕಾಯಿ, ಚೋಟ್ ಮೆಣಸಿನ್ಕಾಯಿ ನೋಡೋಣ ಎಲ್ದಾವ ಮೆಣಸಿನ್ಕಾಯಿ. ತೋರ್ಸು. ವೆರಿ ಗುಡ್. ಹಂಗೆ ಹೋಗಿದ ನನ್ನ ತಿನ್ ತಿನ್ ಕಾವು ಹೋಗಿಬೇಡ. ನಮ್ಮ ಮಮ್ಮಿ ಇಲ್ಲದಾಳ ನೋಡ್ರಿ, ಮೆಣಸಿನ್ಕಾಯಿ ಹರಕತ್ತಾಳು. ತೋರ್ಸ್ ಮಮ್ಮಿ ಎಷ್ಟು ಅರ್ದಿ ಹಿಡಿ, ಇವನ್ನ ಸಾಕು ಅದ್ರಲ್ಲಗನ. ನೀನು ಅಳಗ್ಯಾಡ್ಸಿದಿ. ನೀ ಹಾಲು ಹಾದ್ ನೋಡಿ ಹೆಂಗೆ ಹೋಗ್ಕ ನೋಡ್ರಿ, ಒಂದ್ಯಾಗನ ಹೊಂಟಾನ. ಇಷ್ಟ ಒಂದು ಸ್ವಲ್ಪ ಹೊಲ್ದಾಗ ಅಡ್ಡಾಡಿ ಬರೋಟ್ಲೆ ಸುಸ್ತಾತು. ಕೂತೀನಿ ನಾನು ಒಂದೆರಡು ಸಾಲ ಅಡ್ಡಾಡಿ ಬಿಟ್ಲೆ ಫುಲ್ ಸುಸ್ತಾಗಿ ಬಿಡ್ತೈತಿ. ಇನ್ನೆಲ್ಲ ಜಂಪ್ ಮಾಡಬೇಕಲ್ಲ, ಜಂಪ್ ಮಾಡಿ ಮಾಡಿ ಬರೋ ಅಷ್ಟರಲ್ಲಿ ನಂಗಂತೂ ತೇಕ್ ಹತ್ಬಿಡ್ತು. ಹೋಗಿ ಕುಂತೀನಿ ಇಲ್ಲಿ, ಸ್ವಲ್ಪ ರೆಸ್ಟ್ ಮಾಡತ್ತೀನಿ. ನನ್ನ ಮಗಗಂತೂ ಸುಸ್ತಾಗಿಲ್ಲ, ಫುಲ್ನ ಜಿಗಿದಾಡತಾನು. ನಮ್ಮಪ್ಪ ನಮ್ಮ ಮಮ್ಮಿ ಹೆಂಗೆ ಮೆಣಸಿನ್ಕಾಯಿ ಹರತಾರ ನೋಡ್ರಿ, ಇಬ್ರು ಜೋಡಿಲಿ ಫುಲ್ ಟೈಮ್ ಪಾಸ್ ಮಾಡ್ಕೊಂಡು ಈವ್ನಿಂಗ್ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತಾರೆ ನೋಡ್ರಿ ಅವರು. ಫುಲ್ ಹೊಲದಲ್ಲೇನು ಕೆಲಸ ಮಾಡ್ದಂಗೆ ಆಯ್ತು, ಈ ಥರ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಫುಲ್ಲ. ಸೊ ಇಬ್ಬರು ಹೊಲಕ್ಕೆ ಬಂದಿರ್ತಾರೆ ಈವ್ನಿಂಗ್ ಟೈಮಲ್ಲಿ. ವಾಕಿಂಗು ಆಯಿತು, ಎಲ್ಲ ಆಯಿತು ಅಂತ ಹೇಳಿ. ಪ್ರದು ಮೆಣಸಿನ್ಕಾಯಿ ತಿನ್ನತಾನು. ತಿನ್ಲಿ ಕೊಡು ಗೊತ್ತಾಕೈತಿ. ಒಂದ್ಸಲ ಟೇಸ್ಟ್ ನೋಡ್ರಿ, ಅವಂಗೂ ಗೊತ್ತಾಕೈತಿ ತಿನ್ಬೇಕು ತಿನ್ನಬಾರ್ದು ಅಂತೇಳಿ. ಹೆಂಗೆ ಚೀರ್ತಾನೆ ಕೊಡ್ಲಿಲ್ಲ ಅಂದ್ರೆ. ಅಮ್ಮಮ್ಮ ಕಿಶಿ ಕೊಡು ಪ್ರದು. ಅವು ಕೆಮ್ಮಟಪ್ಪ. ಸ್ನ್ಯಾಕ್ಸ್ ಬೇಕಾಗಿತ್ತು ಏನಾದರೂ ತಿನ್ನೋದಕ್ಕೆ. ಸೊ ಚುನ್ಮುರು ಚೂಡ ಮಾಡ್ಕೊಂಡ್ವಿ. ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಸ್ನ್ಯಾಕ್ಸ್ ಅಂದರೆ ಚುನ್ಮುರು ಚೂಡ. ಇದು ಬಿಟ್ಟರೆ ಮತ್ತೇನೂ ಇರಲ್ಲ. ಎಲ್ಲರ ಮನೆಯಲ್ಲೂ ಇದೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೆ. ಸ್ನ್ಯಾಕ್ಸ್ ಬೇಕು ಅಂತ ಅಂದರೆ ಚುನ್ಮುರು ಚೂಡ ಮಾಡ್ಕೊಳ್ಳೋದು, ತಿನ್ನೋದು ಇಷ್ಟೇ. ಸೊ ನಮಗೂ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸತ್ತಿತ್ತು ಅವಾಗಿಂದ. ಏನು ತಿನ್ನೋದು ಅಂತ ಹೇಳಿ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮನೆಯಲ್ಲಿ ಚುನ್ಮುರು ಇದ್ದು. ನಿನ್ನೆ ಸಂತೆ, ಆ್ಯಕ್ಚುಲಿ ರವಿವಾರ ಸಂತೆ, ಮೂಡಲ್ಗಿ ಸಂತೆಗೆ ಹೋಗಿ ಬಂದಿರ್ತಾರೆ, ಚುನ್ಮುರಿ ತೊಗೊಂಬಂದಿರ್ತಾರೆ ನಮ್ಮ ಮನೇಲಿ. ಸೊ ಅದಕ್ಕೆ ಇವತ್ತು ಚೂಡ ಮಾಡ್ಕೊಂಡ್ವಿ. ಬರ್ರಿ ಚೂಡ ತಿನ್ನೋನು. ಉತ್ತರ ಕರ್ನಾಟಕ ಚುನ್ಮುರಿ ಚೂಡ ಸ್ಪೆಷಲ್. ಇದ್ರ ಜೊತೆ ಇನ್ನೂ ಈರುಳ್ಳಿ, ಆಮೇಲೆ ಕರ್ದಿದ್ದು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತಾರೆ. ಬಟ್ ನನಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ. ಮೇನ್ ಈರುಳ್ಳಿ ತಿನ್ನಂಗಿಲ್ಲ ನಾನು. ಸೊ ಅದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಚೂಡ ತಿನ್ನತ್ತೀನಿ ಅಷ್ಟೇ. ಇಷ್ಟೇ ನಂದು ಲಿಮಿಟು. ಇಷ್ಟೇ ತಿಂತೀನಿ ನಾನು ಯಾವಾಗಲೂ. ಸ್ನ್ಯಾಕ್ಸ್ ತಿಂತ ಇವತ್ತಿನ ನನ್ನ ಒಂದು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.